ಬರ್ದಿದ್ದೀರಾ ನೀವು ಡಿ ಕೆ ಶಿವಕುಮಾರ್ಗೆ ಮತ್ತು CMಗೆ ಮತ್ತು ಸತೀಶ್ ಜಾರಕಿಹೊಳಿಗೆ. ಏನ್ ಸರ್ ಅದು ಗುತ್ತಿಗೆದಾರ ಹಣ ಬಿಡುಗಡೆ ಸಂಬಂಧಪಟ್ಟಂತೆ ಕಾಣದ ಕೈಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಏನ್ ಸರ್ ಆಕ್ಚುಲಿ ಅದು? ಸರ್ ಎಲ್ಲಾ ಇಲಾಖೆಗಳು ಒಬ್ರೊಬ್ರು ಈ ನಮ್ಮ ಇಲಾಖೆನ ಕಂಟ್ರೋಲ್ ತಗೊಂಡು ನಡೆಸ್ತಾ ಇದ್ದಾರೆ. ಶ್ರೇಷ್ಠತೆ ಆಧಾರದ ಮೇಲೆ ಪೇಮೆಂಟ್ ಮಾಡಬೇಕಾಗಿತ್ತು. ಅಲ್ಲೇನಾಗಿದೆ, ಸೀನಿಯಾರಿಟಿ ಮೇಂಟೈನ್ ಮಾಡೋದ್ರಲ್ಲಿ ಸ್ಪೆಷಲ್ LOC ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿ ಸ್ಪೆಷಲ್ LOC ನಲ್ಲಿ ಪೇಮೆಂಟ್ ಮಾಡ್ತಾರೆ. ಸ್ಪೆಷಲ್ LOC ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಜ್ಯೇಷ್ಠತೆ ಆಧಾರದ ಮೇಲೆ ಕೊಟ್ರೆ ಯಾವ್ದು ಏನೂ ಇರಲ್ಲ. ಸ್ಪೆಷಲ್ LOC ಅಂದ್ರೆ ಅದಕ್ಕೆಲ್ಲ ವ್ಯವಸ್ಥೆಗಳು ಮಾಡ್ಬೇಕಾಗುತ್ತೆ. ಸೊ ಅಂತ ಕೆಲಸ ಮಾಡ್ತಾರೆ. ಜಾರಕಿಹೊಳಿ ಸಾಹೇಬರು 3-4 ತಿಂಗಳಿಂದ ಯಾರೋ ಒಬ್ರು ಅವ್ರ ಸಂಬಂಧಿಕರು ಮಧ್ಯದಲ್ಲಿ ಬಂದ್ಬಿಟ್ಟು ಇದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ. ನಾವು ಏನು ನಮಗೆ ಹೊರೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅದಾಗಬಾರ್ದು ಅಂತ ಹೇಳಿ ಒಂದು. ಆಮೇಲೆ ಹಂಗೆ ತಗೊಳ್ಳಿ, DCM ಅವರು ಎಲ್ಲಿ ಚೆಕ್ ಬರೀತಾರೆ, ಯಾರಿಗೆ ಬರೀತಾರೆ, ಸಣ್ಣ ಮತ್ತು ಮಧ್ಯಮ ಕಾಂಟ್ರಾಕ್ಟರ್ಗಳಿಗೆ ಅವ್ರು ಏನು ನೋಡ್ತಾನೆ ಇಲ್ಲ. ಬರೀ ದೊಡ್ಡವ್ರ ಕಡೆ ನೋಡ್ತಾ ಇದ್ದಾರೆ. 3 ವರ್ಷದಿಂದ ಪೆಂಡಿಂಗ್ ಬಿಲ್ ಇದೆ, ಅವ್ರಿಗೆ ಕೊಡ್ಬೇಕಲ್ವಾ, ಅವ್ರಿಗೆ ಮಾಡ್ಬೇಕಲ್ವಾ, ಇದು ಒಂದು. ಆಮೇಲೆ ಮತ್ತೆ ಬೋಸರು ತಗೊಳ್ಳಿ, ಅವ್ರ ಮಗ ನೇರವಾಗಿ ಎಲ್ಲದಕ್ಕೂ ಕೈ ಹಾಕ್ತಾರೆ. ಯಾಕೆ ಇವೆಲ್ಲ ಆಗ್ಬಾರ್ದಲ್ವಾ ಇದು? ಈಗ ಸ್ಪೆಷಲ್ NOC ಅಂತಂದ್ರೆ ಅದ್ರ ಒಂದಷ್ಟು ಅನುಮಾನ ಬರುತ್ತಲ್ಲ ಸರ್, ಸ್ಪೆಷಲ್ NOC ಮಾಡೋದು? ಅನುಮಾನನೇ ಹೌದು. ನಮ್ಮ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ದೇ ಶುಡ್ ಗಿವ್ ಆನ್ ಸೀನಿಯಾರಿಟಿ ಬೇಸಿಸ್ ಮೇಲೆ ಅವ್ರು ಪೇಮೆಂಟ್ ಮಾಡಬೇಕು. ಸೊ ಯಾವ ಇಲಾಖೆನೂ ಸೀನಿಯಾರಿಟಿ ಮೇಂಟೈನ್ ಮಾಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದೀವಿ, ಮಾನ್ಯ DCM ಸಾಹೇಬ್ರಿಗೂ ಹೇಳಿದೀವಿ. ಅದ್ರ ಬಗ್ಗೆ ನಮಗೆ ಗಮನ ಹರಿಸ್ತಾ ಇಲ್ಲ. ಸರ್, ಸತೀಶ್ ಜಾರಕಿಹೊಳಿ ಅವರು ಡಿಪಾರ್ಟ್ಮೆಂಟ್ ಲೋಕೋಪಯೋಗಿ ಇಲಾಖೆಯಲ್ಲಿ ಈಗ ಸ್ಪೆಷಲ್ NOC ಅಂದ್ರೆ ಯಾರು ಸರ್? ಅಂದ್ರೆ ಅವ್ರ ಸಂಬಂಧಿಕರು ಬಂದು ಈ ತರ ಮಾಡ್ತಾ ಇದಾರೆ ಏನಂತ ಹೇಳಿದ್ರಲ್ವಾ? ಅದೇ ಸಂಬಂಧಿಕರು, ಅದೇ ಕಾಣದ ಕೈಗಳು ಯಾರು ಅಂತ ಗೊತ್ತಾಗ್ತಿಲ್ಲ. ಅವ್ರು ಈಗ ಅದನ್ನ ಸರಿ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಓಪನ್ ಆಗಿ ಎಲ್ಲ ಹೇಳ್ಬೇಕಾಗುತ್ತೆ ಯಾರು ಏನು ಅಂತ. ಓಕೆ, ಬಟ್ ಈಗ ನಿಮ್ ಬಂದಿದ್ ಮಾಹಿತಿ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಕರು ಈ NOC ಇಲ್ಲ. ಎಲ್ಲಿ ಗೊತ್ತಾ ಸರ್, ಸತೀಶ್ ಜಾರಕಿಹೊಳಿ ಮಹಾನ್ ಪ್ರಾಮಾಣಿಕರು, ಅವ್ರ ಬಗ್ಗೆ 2 ಮಾತಿಲ್ಲ. ಸರಿ ಆಯ್ತು, ಯಾಕೆ ಬೇರೆ ಯಾಕೆ? ಅಲ್ಲಿ ನೋಡ್ರಿ, ಸೆಕ್ರೆಟರಿ ಏನ್ ನಡೀತಾ ಇಲ್ಲ, ಸೆಕ್ರೆಟರಿ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, IFI ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, OSD ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಯಾರಿಗ್ ಗೊತ್ತಿದೆಲ್ಲ? ಆ ಸಂಬಂಧಿಕರು ಯಾರು ನಿಮ್ಗೆ ಗೊತ್ತಿದೆ? ಮುಂದೆ ನೀವು ಅದನ್ನ ಹೇಳ್ತೀರಾ ಒಂದ್ ವೇಳೆ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ ಹಣ? ಡೆಫಿನೆಟ್ ಹೇಳ್ತೀವಿ. ಓಕೆ ಸರ್, ಈಗ ಇದೊಂದು ಇಲಾಖೆ ಸರ್, ಈಗ ಇದು ನೀರಾವರಿ ಇಲಾಖೆ. ನೀರಾವರಿ ಇಲಾಖೆ 4 ನಿಗಮಗಳಿಗೂ ಮಧ್ಯವರ್ತಿಗಳದೇ ಕಾಟ, ಮಧ್ಯವರ್ತಿಗಳೇ ಪೇಮೆಂಟ್ ಕೊಡಿಸೋದು. ಈ ಬೋಸರಾಜ್ ಸಣ್ಣ ನೀರಾವರಿ ಇಲಾಖೆ ಅವರು ಅಲ್ಲೂ ಅಷ್ಟೇ. ಎಲ್ಲ ಇವರಿಗೆ ಯಾವ್ದೋ ಒಂದು ಹೆಡ್ ಕೊಡ್ತಾರೆ, ಅದರೆಲ್ಲ ಮುಗಿತು ಅಂತಾರೆ. ಬೇಕಷ್ಟು PWD 26 ಹೆಡ್ ಇದಾವೆ. ಬರೀ 1-2-3 ಹೆಡ್ಡಿಗೆ ಮಾತ್ರ ಪೇಮೆಂಟ್ ಮಾಡ್ತಾರೆ. ಬಾಕಿ ಹೆಡ್ಡಿಗೆ ಯಾರು ಪೇಮೆಂಟ್ ಮಾಡ್ಬೇಕು? 3 ವರ್ಷದ ಪೇಮೆಂಟ್ ಬಿಲ್ ಇದೆ. ಸಣ್ಣರವು 5 ಲಕ್ಷದಿಂದ 50 ಲಕ್ಷದವರೆಗೂ ಇದಾವೆ. ಕೊಡ್ಬೇಕಲ್ವಾ ಅದು? ಹೌದು ಸರ್. ಈಗ ಅಂದ್ರೆ ಅವರು ಯಾವ ಸಂಬಂಧಿಕರು ಅವರು ಈ ಸುತ್ತಮುತ್ತ ಇರೋರು ಇದರಲ್ಲಿ ಮೂಗು ತೋರಿಸ್ತಾ ಇದಾರೆ. ಓಕೆ ಓಕೆ ಓಕೆ. ಇದು ಗಮನಕ್ಕೆ ತಂದಿಲ್ಲ ಸರ್ ನೀವು ಅವ್ರ ಗಮನಕ್ಕೆ? ತಂದಿದೀವಿ ಸರ್. ಅಲ್ಲಿ ಏನಾಗ್ತಿದೆ ಅಂದ್ರೆ, ಮಾನ್ಯ CM ಅವ್ರ ಗಮನಕ್ಕೆ ತಂದಿದೀವಿ, ಮಿನಿಸ್ಟ್ರಿಗಳ ಗಮನಕ್ಕೆ ತಂದಿದೀವಿ. ನಮಗೆ ಸಭೆನಲ್ಲಿ ಆಯ್ತು ಅಂತಾರೆ, ಮತ್ತೆ ನೋಡಿದ್ರೆ ಹೊರಗೆ ಮತ್ತದೇ ಕೆಲಸ ಮಾಡ್ತಾರೆ. ಸರ್, ಈಗ NOC ಕೊಡೋದ್ರಲ್ಲೆಲ್ಲ ಒಂದಷ್ಟು ಅಂದ್ರೆ ನಾವು ಅದನ್ನ ನಿಮ್ಗೂ ಕೂಡ ಮಾಹಿತಿ ಗೊತ್ತಿಲ್ದಿರೋ ಅಥವಾ ಹೇಳಲ್ವೋ ಅಥವಾ ಗೊತ್ತಿಲ್ಲ, ಒಂದಷ್ಟು ಏನಂತಾರೆ ಈ ಕಮಿಷನ್ ಆ ಥರದ್ದೆಲ್ಲ ನಡೀತಾ ಇದೆ ಅಂತ ಅನ್ಸುತ್ತಾ ಸರ್? ಅದು ನಾವು ಇದು ಟೈಮ್ ಇನ್ನೂ ಪಕ್ವಾಗಿಲ್ಲ. ಅವರೆಲ್ಲ ಕರೆಕ್ಟ್ ಮಾಡ್ಕೊಂಡ್ರೆ ಸರಿ, ಕರೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಹೇಳ್ತೀವಿ. ಒಂದೊಂದು ಕರೆಕ್ಟು. ಹಿಂದಿನ ಸರ್ಕಾರ LOC ಕೊಡೋ ವಿಚಾರದಲ್ಲಿ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಖರ್ಚು ವೆಚ್ಚಗಳೆಲ್ಲ ಜಾಸ್ತಿ ಇದೆ. ಜಾಸ್ತಿ ಇದಾವೆ. ತಾವು ಅಷ್ಟು ತಿಳ್ಕೊಂಡ್ರೆ ಆಯ್ತು ಅಷ್ಟೇ. ಇದನ್ನ ಮುಂದಿನ ಅಂದ್ರೆ ನೀವು, ಯಾಕಂದ್ರೆ ಇವಾಗ ನೀವು ಹೇಳ್ಬೇಕಾದ್ರೆ ಅದ್ರಲ್ಲಿ ನಿಮ್ಗೆ ಒಂದಷ್ಟು ಮಾಹಿತಿ ಅಥವಾ ಒಂದಷ್ಟು ದಾಖಲೆಗಳು ಅವೆಲ್ಲ ಇರುತ್ತೆ. ಮುಂದೆ ಇವನ್ನ ಮುಖ್ಯಮಂತ್ರಿ ಎಲ್ಲ ಇರುತ್ತೆ. ಸರ್, ಇವೆಲ್ಲ ಇದು ಏನ್ ಗೊತ್ತಾ ಸರ್, ಎಲ್ಲ ಓಪನ್ ಸೀಕ್ರೆಟ್. ಎಲ್ಲದೂ ಗೊತ್ತು, ನಿಮ್ಗೂ ಗೊತ್ತದು. ಬಟ್ ಏನಾಗ್ತಿದೆ ಅಂದ್ರೆ ನೋಡೋಣ, ಇವೆಲ್ಲ ಮುಂದಿನ ದಿನಗಳು ಸರಿ ಮಾಡ್ಕೊಂಡ್ರೆ ಸರಿ. ಈಗ ನೋಡಿ, ಇವರು ಖರ್ಗೆ ಅವರು ಸರಿ ಮಾಡ್ಕೊಂಡ್ರು. ಈಗ ಅವ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಮೊದಲು ಅವರಲ್ಲೂ ಬ್ರೋಕರ್ಸ್ ಇದ್ರು, ಮಧ್ಯವರ್ತಿಗಳು ಕಾಟ ಇತ್ತು. ಸರಿಯಾಗಿ ಎಲ್ಲ ಈ ವಸೂಲಿ ಮಾಡೋರು, ಅದನ್ನೆಲ್ಲ ನೇರವಾಗಿ ಹೇಳಿದ್ವಿ, ಸರಿ ಮಾಡ್ಕೊಂಡ್ರು. ನಾವು ಅವ್ರ ಸವಾಸಲ್ಲಿ ಹೋಗ್ತಾ ಇಲ್ಲ ಈಗ. ಸರ್, ಈಗ ನೀರಾವರಿ ಇಲಾಖೆಲ್ಲೂ ಕೂಡ ಈ ರೀತಿ NOCಗೆ ಸಂಬಂಧಪಟ್ಟಂತೆ ಒಂದಷ್ಟು ಖರ್ಚು ವೆಚ್ಚಗಳಿದಾವೆ. ಎಲ್ಲ ಇಲಾಖೆನಲ್ಲೂ ಇದೆ ಸರ್. 7-8 ಇಲಾಖೆ ಏನಿದಾವೆ, ಎಲ್ಲ ಇಲಾಖೆನೂ ಅದಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ಹರಿಸ್ಬೇಕಷ್ಟೇ. ಇವಾಗ ಇದ್ರಲ್ಲಿ ಬ್ರೋಕರ್ಸ್ ಮಾಡ್ತಾ ಇದಾರ ಅಥವಾ ಸಂಬಂಧಿಕರು ಮಾಡ್ತಾ ಇದಾರ ನಿಮ್ಮ ಮಾಹಿತಿ ಪ್ರಕಾರ? ಎಲ್ಲ ನಾವು ಈ ಬ್ರೋಕರ್ಸ್ ಅಂದ್ರೆ ತಪ್ಪಾಗತ್ತೆ ಪದ. ಮಧ್ಯವರ್ತಿಗಳು, ಕಾಣದ ಕೈಗಳು ಮಾಡ್ತಾ ಇದ್ದಾರೆ. ಕಾಣದ ಕೈಗಳು ಅವ್ರವ್ರೆ ಕ್ವಶನ್ ಹಾಕೊಳ್ಳಿ ಯಾರ್ಯಾರು ಅಂತ. ಕಾಣದ ಕೈಗಳ ಮುಖಾಂತರ ನೀವು ಅದನ್ನ NOC ತಗೊಳ್ಳೋಂಥ ಪರಿಸ್ಥಿತಿ ಬಂದಿದೆ? ಆ ತರ ಪರಿಸ್ಥಿತಿ ಬಂದಿದೆ ನಮ್ಗೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬಿಟ್ಟಿದಾವೆ. ಖರ್ಚು ವೆಚ್ಚ ಅಂದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ಮತ್ತೆ
ಹೋದ ಸರ್ಕಾರನೇ ಸರಿ ಇಲ್ಲ, ಜಾಸ್ತಿ ಆಯ್ತು ಅಂತ ನಾವು ಗಲಾಟೆ ಮಾಡಿದ್ವಿ. ಈ ಸರ್ಕಾರ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಿದೆ. ಇದು ಈ ನಿನ್ನೆ ಬಸವರಾಜ ರೆಡ್ಡಿ ಅವರು ಒಂದು ಮಾತನ್ನ ಹೇಳಿದ್ರು, ಅಂದ್ರೆ ಭ್ರಷ್ಟಾಚಾರ ಹೋಗಿದೆ ಅಂತ. ಬರ್ತಿದ್ದೀರಾ ನೀವು ಡಿ ಕೆ ಶಿವಕುಮಾರ್ಗೆ ಮತ್ತು ಸಿಎಂಗೆ ಮತ್ತು ಸತೀಶ್ ಜಾರಕಿಹೊಳಿಗೆ ಏನ್ ಸರ್ ಅದು ಗುತ್ತಿಗೆದಾರ ಹಣ ಬಿಡುಗಡೆ ಸಂಬಂಧಪಟ್ಟಂತೆ ಕಾಣದ ಕೈಗಳು ಅಂತ ಮೆನ್ಷನ್ ಮಾಡಿದ್ದಾರೆ, ಏನ್ ಸರ್ ಆಕ್ಚುಲಿ ಅದು? ಸರ್, ಎಲ್ಲಾ ಇಲಾಖೆಗಳು ಒಬ್ರೊಬ್ರು ಈ ನಮ್ಮ ಇಲಾಖೆನ ಕಂಟ್ರೋಲ್ ತಗೊಂಡು ನಡೆಸ್ತಾ ಇದೆ. ಶ್ರೇಷ್ಠತೆ ಆಧಾರದ ಮೇಲೆ ಪೇಮೆಂಟ್ ಮಾಡಬೇಕಾಗಿತ್ತು. ಅಲ್ಲೇನಾಗಿದೆ, ಸೀನಿಯಾರಿಟಿ ಮೇಂಟೈನ್ ಮಾಡೋದ್ರಲ್ಲಿ ಸ್ಪೆಷಲ್ LOC ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿ ಸ್ಪೆಷಲ್ LOC ನಲ್ಲಿ ಪೇಮೆಂಟ್ ಮಾಡ್ತಾರೆ. ಸ್ಪೆಷಲ್ LOC ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಜ್ಯೇಷ್ಠತೆ ಆಧಾರದ ಮೇಲೆ ಕೊಟ್ರೆ ಯಾವ್ದು ಏನೂ ಇರಲ್ಲ. ಸ್ಪೆಷಲ್ LOC ಅಂದ್ರೆ ಅದಕ್ಕೆಲ್ಲ ವ್ಯವಸ್ಥೆಗಳು ಮಾಡ್ಬೇಕಾಗುತ್ತೆ. ಸೊ ಅಂತ ಕೆಲಸ ಮಾಡ್ತಾರೆ. ಜಾರಕಿಹೊಳಿ ಸಾಹೇಬರು 3-4 ತಿಂಗಳಿಂದ ಯಾರೋ ಒಬ್ರು ಅವ್ರ ಸಂಬಂಧಿಕರ ಮಧ್ಯದಲ್ಲಿ ಬಂದ್ಬಿಟ್ಟು ಇದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ. ನಾವು ಏನು ನಮಗೆ ಹೊರೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅದಾಗಬಾರ್ದು ಅಂತ ಹೇಳಿ ಒಂದು. ಆಮೇಲೆ ಹಂಗೆ ತಗೊಳ್ಳಿ, DCM ಅವರು ಎಲ್ಲಿ ಚೆಕ್ ಬರೀತಾರೆ, ಯಾರಿಗೆ ಬರೀತಾರೆ, ಸಣ್ಣ ಮತ್ತು ಮಧ್ಯಮ ಕಾಂಟ್ರಾಕ್ಟರ್ಗಳಿಗೆ ಅವ್ರು ಏನು ನೋಡ್ತಾನೆ ಇಲ್ಲ. ಬರೀ ದೊಡ್ಡವ್ರ ಕಡೆ ನೋಡ್ತಾ ಇದ್ದಾರೆ. 3 ವರ್ಷದಿಂದ ಪೆಂಡಿಂಗ್ ಬಿಲ್ ಇದೆ, ಅವ್ರಿಗೆ ಕೊಡ್ಬೇಕಲ್ವಾ, ಅವ್ರಿಗೆ ಮಾಡ್ಬೇಕಲ್ವಾ, ಇದು ಒಂದು. ಆಮೇಲೆ ಮತ್ತೆ ಬೋಸರು ತಗೊಳ್ಳಿ, ಅವ್ರ ಮಗ ನೇರವಾಗಿ ಎಲ್ಲದಕ್ಕೂ ಕೈ ಹಾಕ್ತಾರೆ. ಯಾಕೆ ಇವೆಲ್ಲ ಆಗ್ಬಾರ್ದಲ್ವಾ ಇದು? ಈಗ ಸ್ಪೆಷಲ್ NOC ಅಂತಂದ್ರೆ ಅದ್ರ ಒಂದಷ್ಟು ಅನುಮಾನ ಬರುತ್ತಲ್ಲ ಸರ್, ಸ್ಪೆಷಲ್ NOC ಮಾಡೋದು? ಅನುಮಾನನೇ, ಹೌದು. ನಮ್ಮ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ದೇ ಶುಡ್ ಗಿವ್ ಆನ್ ಸೀನಿಯಾರಿಟಿ ಬೇಸಿಸ್ ಮೇಲೆ ಅವ್ರು ಪೇಮೆಂಟ್ ಮಾಡಬೇಕು. ಸೊ ಯಾವ ಇಲಾಖೆನೂ ಸೀನಿಯಾರಿಟಿ ಮೇಂಟೈನ್ ಮಾಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದೀವಿ, ಮಾನ್ಯ DCM ಸಾಹೇಬ್ರಿಗೂ ಹೇಳಿದೀವಿ. ಅದ್ರ ಬಗ್ಗೆ ನಮಗೆ ಗಮನ ಹರಿಸ್ತಾ ಇಲ್ಲ. ಸರ್, ಸತೀಶ್ ಜಾರಕಿಹೊಳಿ ಅವರು ಡಿಪಾರ್ಟ್ಮೆಂಟ್ ಲೋಕೋಪಯೋಗ ಇಲಾಖೆಯಲ್ಲಿ ಈಗ ಸ್ಪೆಷಲ್ NOC ಅಂದ್ರೆ ಯಾರು ಸರ್? ಅಂದ್ರೆ ಅವ್ರ ಸಂಬಂಧಿಕರು ಬಂದು ಈ ತರ ಮಾಡ್ತಾ ಇದಾರೆ ಏನಂತ ಹೇಳಿದ್ರಲ್ವಾ? ಅದೇ ಸಂಬಂಧಿಕರು, ಅದೇ ಕಾಣದ ಕೈಗಳು ಯಾರು ಅಂತ ಗೊತ್ತಾಗ್ತಿಲ್ಲ. ಅವ್ರು ಈಗ ಅದನ್ನ ಸರಿ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡವ್ರೆ ಸರಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಓಪನ್ ಆಗಿ ಎಲ್ಲ ಹೇಳ್ಬೇಕಾಗುತ್ತೆ ಯಾರು ಏನು ಅಂತ. ಓಕೆ, ಬಟ್ ಈಗ ನಿಮ್ಗೆ ಬಂದಿದ್ದ ಮಾಹಿತಿ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಕರು ಈ NOC ಇಲ್ಲ, ಎಲ್ಲಿ ಗೊತ್ತಾ ಸರ್, ಸತೀಶ್ ಜಾರಕಿಹೊಳಿ ಮಹಾನ್ ಪ್ರಾಮಾಣಿಕರು, ಅವ್ರ ಬಗ್ಗೆ 2 ಮಾತಿಲ್ಲ. ಸರಿ ಆಯ್ತು, ಯಾಕೆ ಬೇರೆ ಯಾಕೆ? ಅಲ್ಲಿ ನೋಡ್ರಿ, ಸೆಕ್ರೆಟರಿ ಏನ್ ನಡೀತಾ ಇಲ್ಲ, ಸೆಕ್ರೆಟರಿ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, IFI ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, OSD ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಯಾರಿಗೆ ಗೊತ್ತಿದೆಲ್ಲ? ಆ ಸಂಬಂಧಿಕರು ಗೊತ್ತಿಲ್ಲ ಅಂತಾರೆ. ಆ ಸಂಬಂಧಿಕರು ಯಾರು ನಿಮ್ಗೆ ಗೊತ್ತಿದೆ? ಮುಂದೆ ನೀವು ಅದನ್ನ ಹೇಳ್ತೀರಾ ಒಂದ್ ವೇಳೆ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ ಹಣ? ಡೆಫಿನೆಟ್ ಹೇಳ್ತೀವಿ. ಓಕೆ ಸರ್, ಈಗ ಇದೊಂದು ಇಲಾಖೆ ಸರ್, ಈಗ ಇದು ನೀರಾವರಿ ಇಲಾಖೆ. ನೀರಾವರಿ ಇಲಾಖೆ 4 ನಿಗಮಗಳಿಗೂ ಮಧ್ಯವರ್ತಿಗಳದೇ ಕಾಟ, ಮಧ್ಯವರ್ತಿಗಳೇ ಪೇಮೆಂಟ್ ಕೊಡಿಸೋದು. ಈ ಬೋಸರಾಜ್ ಸಣ್ಣ ನೀರಾವರಿ ಇಲಾಖೆ ಅವರು ಅಲ್ಲೂ ಅಷ್ಟೇ. ಎಲ್ಲ ಇವರಿಗೆ ಯಾವ್ದೋ ಒಂದು ಹೆಡ್ ಕೊಡ್ತಾರೆ, ಅದರೆಲ್ಲ ಮುಗಿತು ಅಂತಾರೆ. ಬೇಕಷ್ಟು PWD 26 ಹೆಡ್ ಇದಾವೆ, ಬರೀ 1-2-3 ಹೆಡ್ಡಿಗೆ ಮಾತ್ರ ಪೇಮೆಂಟ್ ಮಾಡ್ತಾರೆ. ಬಾಕಿ ಹೆಡ್ಡಿಗೆ ಯಾರು ಪೇಮೆಂಟ್ ಮಾಡ್ಬೇಕು? 3 ವರ್ಷದ ಪೇಮೆಂಟ್ ಬಿದ್ದಿದೆ. ಸಣ್ಣವು 5 ಲಕ್ಷದಿಂದ 50 ಲಕ್ಷದವರೆಗೂ ಇದಾವೆ. ಕೊಡ್ಬೇಕಲ್ವಾ ಅದು? ಹೌದು ಸರ್. ಈಗ ಅಂದ್ರೆ ಅವರು ಯಾವ ಸಂಬಂಧಿಕರು ಅವರು ಈ ಸುತ್ತಮುತ್ತ ಇರೋರು ಇದರಲ್ಲಿ ಮೂಗು ತೋರಿಸ್ತಾ ಇದಾರೆ. ಎಸ್. ಓಕೆ ಓಕೆ ಓಕೆ. ಇದು ಗಮನಕ್ಕೆ ತಂದಿಲ್ಲ ಸರ್ ನೀವು ಅವ್ರ ಗಮನಕ್ಕೆ? ತಂದಿದೀವಿ ಸರ್. ಅಲ್ಲಿ ಏನಾಗ್ತಿದೆ ಅಂದ್ರೆ, ಮಾನ್ಯ CM ಅವ್ರ ಗಮನಕ್ಕೆ ತಂದಿದೀವಿ, ಮಿನಿಸ್ಟ್ರಿಗಳ ಗಮನಕ್ಕೆ ತಂದಿದೀವಿ. ನಮಗೆ ಸಭೆನಲ್ಲಿ ಆಯ್ತು ಅಂತಾರೆ, ಮತ್ತೆ ನೋಡಿದ್ರೆ ಹೊರಗೆ ಮತ್ತದೇ ಕೆಲಸ ಮಾಡ್ತಾರೆ. ಸರ್, ಈಗ NOC ಕೊಡೋದ್ರಲ್ಲೆಲ್ಲ ಒಂದಷ್ಟು ಅಂದ್ರೆ ನಾವು ಅದನ್ನ ನಿಮ್ಗೂ ಕೂಡ ಮಾಹಿತಿ ಗೊತ್ತಿಲ್ದಿರೋ ಅಥವಾ ಹೇಳಲ್ವೋ ಅಥವಾ ಗೊತ್ತಿಲ್ಲ, ಒಂದಷ್ಟು ಏನಂತಾರೆ ಈ ಕಮಿಷನ್ ಆ ಥರದ್ದೆಲ್ಲ ನಡೀತಾ ಇದೆ ಅಂತ ಅನ್ಸುತ್ತಾ ಸರ್? ಅದು ನಾವು ಇದು ಟೈಮ್ ಇನ್ನೂ ಪಕ್ವಾಗಿಲ್ಲ. ಅವರೆಲ್ಲ ಕರೆಕ್ಟ್ ಮಾಡ್ಕೊಂಡ್ರೆ ಸರಿ, ಕರೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಹೇಳ್ತೀವಿ. ಒಂದೊಂದು ಕರೆಕ್ಟು. ಹಿಂದಿನ ಸರ್ಕಾರ LOC ಕೊಡೋ ವಿಚಾರದಲ್ಲಿ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಖರ್ಚು ವೆಚ್ಚಗಳೆಲ್ಲ ಜಾಸ್ತಿ ಇದೆ. ಜಾಸ್ತಿ ಇದಾವೆ. ತಾವು ಅಷ್ಟು ತಿಳ್ಕೊಂಡ್ರೆ ಆಯ್ತು ಅಷ್ಟೇ. ಇದನ್ನ ಮುಂದಿನ ಇದು ಅಂದ್ರೆ ನೀವು, ಯಾಕಂದ್ರೆ ಇವಾಗ ನೀವು ಹೇಳ್ಬೇಕಾದ್ರೆ ಅದ್ರಲ್ಲಿ ನಿಮ್ಗೊಂದಷ್ಟು ಮಾಹಿತಿ ಅಥವಾ ಒಂದಷ್ಟು ದಾಖಲೆಗಳು ಅವೆಲ್ಲ ಇರುತ್ತೆ. ಮುಂದೆ ಇವನ್ನ ಮುಖ್ಯಮಂತ್ರಿ ಎಲ್ಲ ಇರುತ್ತೆ. ಸರ್, ಇವೆಲ್ಲ ಇದು ಏನ್ ಗೊತ್ತಾ ಸರ್, ಇದೆಲ್ಲ ಎಲ್ಲ ಓಪನ್ ಸೀಕ್ರೆಟ್. ಎಲ್ಲದೂ ಗೊತ್ತು, ನಿಮ್ಗೂ ಗೊತ್ತದು. ಬಟ್ ಏನಾಗ್ತಿದೆ ಅಂದ್ರೆ ನೋಡೋಣ, ಇವೆಲ್ಲ ಮುಂದಿನ ದಿನಗಳು ಸರಿ ಮಾಡ್ಕೊಂಡ್ರೆ ಸರಿ. ಈಗ ನೋಡಿ, ಇವರು ಖರ್ಗೆ ಅವರು ಸರಿ ಮಾಡ್ಕೊಂಡ್ರು. ಈಗ ಅವ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಮೊದಲು ಅವರಲ್ಲೂ ಬ್ರೋಕರ್ಸ್ ಇದ್ರು, ಮಧ್ಯವರ್ತಿಗಳು ಕಾಟ ಇತ್ತು. ಸರಿಯಾಗಿ ಎಲ್ಲ ಈ ವಸೂಲಿ ಮಾಡೋರು, ಅದನ್ನೆಲ್ಲ ನೇರವಾಗಿ ಹೇಳಿದ್ವಿ, ಸರಿ ಮಾಡ್ಕೊಂಡ್ರು. ನಾವು ಅವ್ರ ಸವಾಸಲ್ಲಿ ಹೋಗ್ತಾ ಇಲ್ಲ ಈಗ. ಸರ್, ಈಗ ನೀರಾವರಿ ಇಲಾಖೆಲ್ಲೂ ಕೂಡ ಈ ರೀತಿ NOCಗೆ ಸಂಬಂಧಪಟ್ಟಂತೆ ಒಂದಷ್ಟು ಖರ್ಚು ವೆಚ್ಚಗಳಿದಾವೆ ಎಲ್ಲ ಇಲಾಖೆನಲ್ಲೂ ಇದೆ ಸರ್. 7-8 ಇಲಾಖೆ ಏನಿದಾವೆ, ಎಲ್ಲ ಇಲಾಖೆನೂ ಅದಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ಹರಿಸ್ಬೇಕು ಅಷ್ಟೇ. ಇವಾಗ ಇದ್ರಲ್ಲಿ ಬ್ರೋಕರ್ಸ್ ಮಾಡ್ತಾ ಇದಾರ ಅಥವಾ ಸಂಬಂಧಿಕರು ಮಾಡ್ತಾ ಇದಾರ ನಿಮ್ಮ ಮಾಹಿತಿ ಪ್ರಕಾರ? ಎಲ್ಲ ನಾವು ಈ ಬ್ರೋಕರ್ಸ್ ಅಂದ್ರೆ ತಪ್ಪಾಗತ್ತೆ ಪದ. ಮಧ್ಯವರ್ತಿಗಳು, ಕಾಣದ ಕೈಗಳು ಮಾಡ್ತಾ ಇದ್ದಾರೆ. ಕಾಣದ ಕೈಗಳು ಅವ್ರವ್ರೆ ಕ್ವಶನ್ ಹಾಕೊಳ್ಳಿ ಯಾರ್ಯಾರು ಅಂತ. ಕಾಣದ ಕೈಗಳ ಮುಖಾಂತರ ನೀವು ಅದನ್ನ NOC ತಗೊಳ್ಳೋಂಥ ಪರಿಸ್ಥಿತಿ ಬಂದಿದೆ.
ಆ ಥರ ಪರಿಸ್ಥಿತಿ ಬಂದಿದೆ ನಮಗೆ. ಹ್ಮ್ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಖರ್ಚು ವೆಚ್ಚ ಅಂದ್ರೆ ಅದೆಲ್ಲ ಗೊತ್ತಾಗುತ್ತೆ. ಮತ್ತೆ ಹೋದ ಸರ್ಕಾರನೇ ಸರಿ ಇಲ್ಲ, ಜಾಸ್ತಿ ಆಯ್ತು ಅಂತ ನಾವು ಗಲಾಟೆ ಮಾಡಿದ್ವಿ. ಈ ಸರ್ಕಾರ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಿದೆ. ಇದು ಈ ನಿನ್ನೆ ಬಸವರಾಜ ರೆಡ್ಡಿ ಅವರು ಒಂದು ಮಾತನ್ನ ಹೇಳಿದ್ರು, ಅಂದ್ರೆ ಭ್ರಷ್ಟಾಚಾರ ಹೋಗಿದೆ ಅಂತ. ಅದಂತೂ ಕರೆಕ್ಟ್, ಮುಖ್ಯಮಂತ್ರಿಗಳು ಕರೆಕ್ಟ್ ಆದ್ರೆ